ಈ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ಮಾಡಿಕೊಳ್ತಾ ಇರುವ ಸರಣಿ ಎಡವಟ್ಟುಗಳು ಆ ಪಕ್ಷದ ಸಿದ್ಧಾಂತವನ್ನು ಪ್ರಶ್ನಿಸುವಂತೆ ಮಾಡಿದ್ದಾವೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಗೈರಾಗಿ ನಮ್ಮ ರಾಮನೇ ಬೇರೆ ಎಂದಿದ್ದಂಥ ಕೈನಾಯಕರು ಅದಾದಮೇಲೆ ಜೈ ಶ್ರೀರಾಮ್ ಅಂತ ಅಂದ್ಬಿಟ್ರು. ಹಾಗಾಗಿ ಇವ್ರಿಗೆ ಸೈದ್ಧಾಂತಿಕ ಅಸ್ಪಷ್ಟತೆ ಇಷ್ಟೊಂದು ಅನ್ನೋದು ಬಟಾಬಯಲಾಗಿದ್ದು ಗೊತ್ತಾಯಿತು. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅಯೋಧ್ಯೆ ಮಂದಿರ ಕಾರ್ಯಕ್ರಮವನ್ನೇ ಜಾತಿ ಸಮಾವೇಶ ಅಂತ ಬಣ್ಣಿಸಿದ್ದಾರೆ. ಅಮಿತಾಬ್ ಬಚ್ಚನ್, ಐಶ್ವರ್ಯ ರೈರಂತಹ ಸೆಲೆಬ್ರಿಟಿಗಳ ಮಧ್ಯೆ OBCಯವರೇ ಕಾಣಿಸಲಿಲ್ಲ ಅಂತ ರಾಹುಲ್ ಗಾಂಧಿ ಗೇಲಿ ಮಾಡಿದ್ದಾರೆ. ಐಶ್ವರ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗದಿದ್ದರೂ ಅವರ ಹೆಸರನ್ನು ಪ್ರಸ್ತಾಪಿಸಿ ಕೈಪಡೆ ಮುಜುಗರಕ್ಕೆ ಸಿಕ್ಕಾಕೊಂಡಿದೆ. OBC ಸಮುದಾಯದ ಪ್ರಧಾನಿಯೇ ದೇವಸ್ಥಾನ ಉದ್ಘಾಟನೆ ಮಾಡಿದ್ರೂ ಕೂಡ ರಾಹುಲ್ ಜಾತಿ ಕೆದಕಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. आपने राम मंदिर का फंक्शन देखा उसमें आपने एक OBC चेहरा देखा, एक दलित चेहरा देखा, एक आदिवासी चेहरा देखा? नहीं, उसमें एक नहीं था. उसमें अमिताभ बच्चन थे, ऐश्वर्या राय थी, नरेंद्र मोदी थे. 73% का एक व्यक्ति नहीं था उसमें. ಸರ್, ಕಾಂಗ್ರೆಸ್ ಏನು ಹೇಳೋದಕ್ಕೆ ಹೊರಟಿದೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಸರ್. ಈ ಇಡೀ ಚುನಾವಣೆಯನ್ನು ಲೈಟರ್ ವೇನಲ್ಲಿ ತೆಗೆದುಕೊಂಡಿದೆಯಾ ಹೇಗೆ? ಒಂದು ಕಡೆ ಅವ್ರು ಹೇಳ್ತಾರೆ ರಾಮಲಲ್ಲಾ ರಾಮ, ಈ ಕಡೆಯಿಂದ ಅಯೋಧ್ಯೆ ಆ ಉದ್ಘಾಟನೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ, ನಾವು ಜಾತ್ಯತೀತರು ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಿಂದ ಅಲ್ಲಿ ಅವ್ರು ಕಾಣಿಸ್ಲಿಲ್ಲ, ಇವ್ರು ಕಾಣಿಸ್ಲಿಲ್ಲ, ಆ ಲೈನಲ್ಲಿ ಅವ್ರು ಇರಲಿಲ್ಲ, ಇವ್ರು ಇರಲಿಲ್ಲ. ಇದೊಂದು ಲೈಟರ್ ವೇನಲ್ಲಿ ತೆಗೆದುಕೊಂಡ್ರೂ ಕೂಡ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ನಾವು ಬಹಳ ಇತಿಹಾಸ ಹೊಂದಿರುವ ಪಕ್ಷ ಅಂತ ಕರಿತೀವಿ. ಇಷ್ಟು ವರ್ಷ ಆದರೂ ಕೂಡ ಒಂದು ಸುಭದ್ರವಾದ ಶಕ್ತಿಶಾಲಿಯಾದ ಅಪೋಸಿಷನ್ ಅನ್ನು ಕ್ರಿಯೇಟ್ ಮಾಡೋದಕ್ಕಾಗ್ಲಿಲ್ವಾ? ಒಂದು ಒಕ್ಕೂಟವನ್ನು ಕ್ರಿಯೇಟ್ ಮಾಡೋದಕ್ಕಾಗ್ಲಿಲ್ವಾ? ಯಾಕಾಗಿ ಸರ್ ಇದು? ಇದನ್ನು ಎರಡು ಆಯಾಮಗಳಲ್ಲಿ ಚರ್ಚೆ ಮಾಡೋಣ ವಾಸು. Yes. ಇದನ್ನ ಬಹಳ ಸೂಕ್ಷ್ಮವಾಗಿ ಮತ್ತು ಅತಿ ಗಹನವಾಗಿ ನಾವು ನೀವು ಗಮನಿಸಬೇಕಾಗಿರೋದು. ಅದೆಷ್ಟು ಜನ ನನ್ನ ವಾದವನ್ನು ಒಪ್ಕೊಳ್ತಾರೋ ಒಪ್ಕೊಳ್ಳೋದಿಲ್ವೋ, ಕಾಂಗ್ರೆಸ್ನವರು ಬೈಕೊಳ್ಳೋದಿಲ್ವೋ, ಐ ಡೋಂಟ್ ನೋ ಅಂಡ್ ಐ ಡೋಂಟ್ ಕೇರ್. ಯಾಕಂತಂದ್ರೆ ಐ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ. ಹೌದು, ಯಾರು ನಮಗೆ ಯಾವ ಪಾರ್ಟಿಯಲ್ಲೂ ಕೂಡ ಸೋದರಮಾನ ಮಕ್ಕಳಿಲ್ಲ. ಆ ಕಾರಣಕ್ಕಾಗಿ ನಾವು ವಸ್ತುನಿಷ್ಠವಾಗಿ ವಿಷಯವನ್ನ ಪ್ರಸ್ತಾಪಿಸುವ ಕೆಲಸವೊಂದನ್ನಂತೂ ಮಾಡೋಣ. ಅದು ನಮ್ಮ ವೃತ್ತಿ ಧರ್ಮ, ಅದನ್ನು ನಾವು ಮಾಡೋಣ. ಹೌದು, ನಾನು ಎರಡು ಆಯಾಮ ತಗೊಳ್ತೀನಿ ವಾಸು. ಎಸ್. ಒಂದನೇ ಆಯಾಮ ಇಲ್ಲಿ ಏನು ಅಂತಂದ್ರೆ, ಅಮಿತಾಬ್ ಬಚ್ಚನ್ ಇದ್ದಾರಲ್ಲ, ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರ ಇಡೀ ಕುಟುಂಬಕ್ಕೆ ಎಷ್ಟು ಪರಮಾಪ್ತರಾಗಿದ್ರು ಅಂತಂದ್ರೆ, ಈ ಎಲೆಕ್ಷನ್ ಫೈಟ್ ಇಂದ ಹಿಡಿದು ಬೇರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇಡೀ ರಾಹುಲ್ ಗಾಂಧಿಯ ಕುಟುಂಬದೊಟ್ಟಿಗೆ, ಮುಖ್ಯವಾಗಿ ಅವರ ತಂದೆಯೊಟ್ಟಿಗೆ ನಿಂತಂಥವರು ಇದೇ ಅಮಿತಾಬ್ ಬಚ್ಚನ್ ಅವರ ಕುಟುಂಬ. ನಂಬರ್ 1. ಹೌದು. ಎರಡನೇದು, 1500ಕ್ಕಿಂತ ಹೆಚ್ಚು ಜನ ಬೇರೆ ಬೇರೆ ವರ್ಗದ, ಜಾತಿ ಸೀಮಿತವಾಗಿರದ, ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಜಾತಿ ಸೀಮಿತವಾಗಿರದ ಅತ್ಯಂತ ನೊಬೆಲ್ ವ್ಯಕ್ತಿಗಳನ್ನ ಈ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕರೆಯಲಾಗಿತ್ತು ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ವಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಅಲ್ಲಿ ಯಾರು ಜಾತಿ ನೋಡಿ ಯಾರನ್ನೂ ಕರೀಲೇ ಇಲ್ಲ. ಹೌದು. ನಂಬರ್ 3, ಮೊನ್ನೆ ಕಳೆದ ಒಂದು ವಾರದ ಹಿಂದೆ ಅನ್ಸುತ್ತೆ, ಕಳೆದ 9 ವರ್ಷಗಳಲ್ಲಿ ಎಲ್ಲೂ ಹೇಳ್ಕೊಳ್ಳದೆ ಇದ್ದಂತ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಐ ಆಮ್ ದಿ ಬಿಗ್ಗೆಸ್ಟ್ OBC, ನಾನೇ ಬಿಗ್ಗೆಸ್ಟ್ OBC ಅಂತ ಹೇಳ್ಕೊಂಡ್ರು. ಅವರು ಗುಜರಾತಿನ ಅತ್ಯಂತ ಕಡಿಮೆ ಸಮುದಾಯದ, ಅಂದ್ರೆ ಬಹಳ ಅಲ್ಪಸಂಖ್ಯಾತರಿರುವ ಗಣಿಗ ಸಮುದಾಯಕ್ಕೆ ಸೇರಿದಂತ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸೇರಿದಂಥ ವ್ಯಕ್ತಿ ನರೇಂದ್ರ ಮೋದಿ. ಹೌದು. ನಾನು, ನೀವು, ಮತ್ತೊಬ್ರು, ಮಗದೊಬ್ರು ಅಥವಾ ಬೇರೆ ಯಾರೇ ನರೇಂದ್ರ ಮೋದಿ ಅವರನ್ನ ಪ್ರೀತಿಸುವವರು ಅಥವಾ ನರೇಂದ್ರ ಮೋದಿ ಅವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಯಸುವವರು ಅಥವಾ ಇವನ್ ನರೇಂದ್ರ ಮೋದಿ ಅವರನ್ನ ಯಾರು ದ್ವೇಷಿಸುವವರು ಯಾರು ಕೂಡ ಇದ್ದಾರೆ, ಅವರ ಜಾತಿ ಬಗ್ಗೆ ಇವತ್ತಿನವರೆಗೂ ಮಾತಾಡೇ ಇಲ್ಲ. ಹೌದು. ಇನ್ಕ್ಲೂಡಿಂಗ್ BJP ಮಾತಾಡಿಲ್ಲ. ಈಗ OBC ಅವರು ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ ಅವರು, ಶ್ರೀಯುತರು,
ಈಗ ಬಿಜೆಪಿಯ ಒಬ್ಬನಾದ್ರೂ ಬಂದು ರೇ ನಮ್ಮ ಪ್ರಧಾನಮಂತ್ರಿಗಿಂತ OBC ಬೇಕೇನ್ರಿ, 12 ವರ್ಷ ಒಂದು ರಾಜ್ಯ ಮುನ್ನಡೆಸಿದವರು, 9.5 ವರ್ಷಗಳ ಕಾಲ ದೇಶವನ್ನ ಪ್ರಧಾನಿಯಾಗಿ ಮುನ್ನಡೆಸಿದವರು, ನಮ್ಮ ಪ್ರಧಾನಿಗಿಂತ ಅತ್ಯಂತ ಉನ್ನತ ಮಟ್ಟದ ಹುದ್ದೆಯನ್ನು ಅಲಂಕರಿಸಿದಂತ ನಮ್ಮ ಪ್ರಧಾನಿಗಿಂತ OBC ನಿಮಗೆ ಇಡೀ ದೇಶದಲ್ಲಿ ಬೇಕೇನ್ರಿ ರೇ ಅಂತ ಪ್ರಶ್ನೆ ಮಾಡ್ಬೋದಲ್ಲ ಒಬ್ಬ ಬಿಜೆಪಿಯವರು, ಅದಕ್ಕೆ ಉತ್ತರ ಕೊಡ್ಬೋದಲ್ಲ ಒಬ್ಬ ಬಿಜೆಪಿಯವರು. ಅದನ್ನ ನಾನು ನೀವು ಕೊಟ್ರೆ ನಮ್ಮನ್ನ ಏನಂತ ಕರೀತಾರೆ, ಬಿಜೆಪಿ ಅಂತ ಕರೀತಾರೆ. ಹೌದಾ? ಹಲೋ ಬಿಜೆಪಿ, ಹಲೋ ಭಕ್ತ ಅಂತಾರೆ ನನ್ನನ್ನು ನಿಮ್ಮನ್ನು. ನಾನು ಹೇಳ್ತಾ ಇರೋದು ಫ್ಯಾಕ್ಟ್, ನಾನು ಹೇಳ್ತಾ ಇರೋದು ವಿಷಯ. ಅದನ್ನ ಬಿಜೆಪಿಯವ್ರು ಹೇಳ್ಕೋಬೋದಾಗಿತ್ತಲ್ಲ. ಹೌದು ಬಿಡಿ, ನರೇಂದ್ರ ಮೋದಿ ಅವರೇ ನಾನು OBC ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ರೀ. ಹೌದು, ಎಲ್ಲಿಯೂ ಹೇಳ್ಕೊಳ್ಳಿಲ್ಲ ನರೇಂದ್ರ ಮೋದಿ ಅವರೇ ನಾನು OBC ಅಂತ ಹೇಳ್ಕೊಳ್ಳಿಲ್ಲ. ಆಲ್ ಹಿ ಸ್ಪೋಕ್ ವಾಸ್ ಅಬೌಟ್ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್. ಹೌದು, ಇವತ್ತು ಯಾರೋ ಏನೋ 4 ಜನ ಬಂದು ಹೇಳಿದ್ರು ಡಾಲರ್ ಅಷ್ಟಿದ್ದು ಇಷ್ಟ ಆಯ್ತು, ಮತ್ತಿಷ್ಟಿದ್ದು ಇಷ್ಟ ಆಯ್ತು ಅಂತ. ನಾವು ಪ್ಯೂರ್ ಎಕಾನಮಿಯನ್ನ ತಿಳ್ಕೊಂಡ್ರೆ ಏನೇನು ಯಾಕ್ಯಾಕಾಗಿದೆ ಕಳೆದ 10 ವರ್ಷದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಅವ್ರು ಯಾರ್ಯಾರು ಏನೇನು ಹೇಳಿದ್ರು ನನ್ನ ಹತ್ರ ಬರ್ಲಿಬೇಕಾದ್ರೆ ಬಹುಶಃ ಎಕಾನಮಿಯನ್ನ ನಾನು ಮತ್ತು ಅವರು ಕೂತು 2 ಅವರ್ ಮಾತಾಡೋದಕ್ಕೆ ನಾನು ಸಿದ್ಧ ಇದ್ದೀನಪ್ಪ. ಬೇರೆ ಇನ್ಯಾರು ಸಿದ್ಧ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಬಹಳ ಸ್ಪಷ್ಟವಾಗಿ ಸಿದ್ಧ ಇದ್ದೀನಿ. ಇಫ್ ದೇ ವಾಂಟ್ ಟು ಟಾಕ್ ಅಬೌಟ್ ಎಕಾನಮಿ, ಐ ಕ್ಯಾನ್ ಟಾಕ್ ಅಬೌಟ್ ಎಕಾನಮಿ. ಹಾಗನ್ ಮಾತ್ರಕ್ಕೆ ಕಾಂಗ್ರೆಸ್ ಏನು 2014 ಇಡೀ ದೇಶವನ್ನ ಛಿದ್ರಗೊಳಿಸಿತ್ತಾ? ನೋ, ನಾನು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಶೂನ್ಯ ಮಾಡಿತ್ತ ಕಾಂಗ್ರೆಸ್? ನೋ, ನಾನು ಖಂಡಿತವಾಗ್ಲೂ ಕೂಡ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಕಾಂಗ್ರೆಸ್ಸಿನ ಕೊಡುಗೆ ಬಹಳ ಇದೆ, ನೆಹರು ಅವರ ಕೊಡುಗೆ ಬಹಳ ಅಪಾರ ಇದೆ. IIM ಇಂದ ಹಿಡಿದು IIT ವರ್ಗೂ, ಅನೇಕ ಆಸ್ಪತ್ರೆಗಳವರೆಗೂ, ಏಮ್ಸ್ ವರ್ಗೂ ಕೂಡ ಈ ದೇಶವನ್ನ ಪ್ರಗತಿಯ ಪಥದ ಕಡೆಗೆ ತೆಗೆದುಕೊಂಡು ಬರುವಲ್ಲಿ ಕಾಂಗ್ರೆಸ್ನ ಖಂಡಿತವಾಗ್ಲೂ ಕೂಡ ಛಿದ್ರವಾಗಿದ್ದ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಕಾಂಗ್ರೆಸ್ ಕೊಟ್ಟಿರುವಂತಹ ಕೊಡುಗೆ ಬಹಳ ಇದೆ. ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಹಲವು ತಪ್ಪುಗಳನ್ನು ಕೂಡ ಮಾಡಿದೆ. ಹೌದು, ಓಕೆ. ಹಾಗಾಗಿ ನಾವು ಬಹಳ ನಿರ್ವಿವಾದವಾಗಿ, ಬಹಳ ನ್ಯೂಟ್ರಲ್ ಆಗಿನೇ ಚರ್ಚೆ ಮಾಡ್ಬೇಕಾಗತ್ತೆ. ಈ ಕಳೆದ 10 ವರ್ಷದಲ್ಲಿ ಬೆಳ್ಕೊಂಬಂದಿದ್ದಲ್ಲ ದೇಶ, ಕಳೆದ 10 ವರ್ಷದಲ್ಲಿ ಅಸ್ತಿತ್ವ ಪಡ್ಕೊಂಡಿದ್ದಲ್ಲ ದೇಶ. ಅಭಿವೃದ್ಧಿ ಒಂದು ಫ್ಲೋ ಅದು. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಕಳೆದ 9.5 ವರ್ಷದಲ್ಲಿ ಅಥವಾ 10 ವರ್ಷದಲ್ಲಿ ವೇಗ ಕಂಡಿದ್ದಂತೂ ಸುಳ್ಳಲ್ಲ. ಹೌದು, ಅದನ್ನ ನಾವು ಒಪ್ಕೊಳ್ಳೋಣ. ಆಯ್ತಾ? ಬಿಡಿ, ಇದು ಒಂದು ಪಾರ್ಟ್. ಎರಡನೇ ಪಾರ್ಟ್, ಈಗ ಇದೆಲ್ಲ ಮಾತಾಡೋ ಮೂಲಕ ಒಂದು ರೀತಿ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ಸೇ ಪ್ರಚಾರ ಕೊಡ್ತಾ ಇರೋ ಥರದಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ರೀತಿ ಫ್ರೀ ರನ್ ಟು ನರೇಂದ್ರ ಮೋದಿ ಅವರು. ಹೌದು, ಎಲ್ಲೋದ್ರೂ ಮೋದಿ ಅವರ ಹೆಸರನ್ನ ಎತ್ಕೊಂಡು ಮಾತಾಡ್ತಾ ಹೋದರೆ, ಎಲ್ಲಿ ಹೋದ್ರೂ ಮೋದಿ ಅವರ ವಿರುದ್ಧ ಟೀಕಾಸ್ತ್ರಗಳನ್ನ, ಪ್ರಹಾರಗಳನ್ನ ಮಾಡ್ತಾ ಹೋದರೆ, ಮತ್ತು ಎಲ್ಲಿ ಹೋದ್ರೂ ಕೂಡ ನಾನು ಪ್ರಧಾನಿ ಆಗಬೇಕು, ಆದರೆ ನಾನು ಸೆನ್ಸ್ ಆಫ್ ಓನರ್ಶಿಪ್ ತಗೊಳ್ಳೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಹೋದರೆ ಯಾರು ನಂಬ್ತಾರೆ ಕಾಂಗ್ರೆಸ್ನ? ನಾನು ಪ್ರಧಾನಿ ಆಗಬೇಕು, ಬಟ್ ನಾನು ಓನರ್ಶಿಪ್ ತಗೊಳ್ಳಲ್ಲ. ಗೊತ್ತಾಯ್ತಾ? ನಾನು PM ಆಗ್ತೀನಿ, ನಾನು ಸೆನ್ಸ್ ಆಫ್ ಓನರ್ಶಿಪ್ ತಗೊಳ್ಳಲ್ಲ, ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಯಾರು ಒಪ್ತಾರೆ ಕಾಂಗ್ರೆಸ್ನ? ಈಗ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಪ್ರಧಾನಿ ಆಗಬೇಕು, ಬಟ್ ನಾನು ಎಲೆಕ್ಷನ್ ಫೇಸ್ ಮಾಡಲ್ಲ. ಯಾರು ಒಪ್ತಾರೆ? ಅದನ್ನ ಲೀಡರ್ಶಿಪ್ ಅಂತ ಹೇಗಂತೀರಿ ತಾವು? ನಾನು PM ಆಗಬೇಕು, ಬಟ್ ನಾನು ಸ್ಪರ್ಧೆ ಮಾಡಲ್ಲ ಎಲೆಕ್ಷನ್ ಅಲ್ಲಿ. ಅದು ಸೆನ್ಸ್ ಆಫ್ ಓನರ್ಶಿಪ್ ಆಗೋದಿಲ್ಲ. ಕರ್ನಾಟಕಕ್ಕೆ ಬರೋಣ ಇವಾಗ, ಆಯ್ತಾ? ಎಡವಟ್ಟುಗಳು ಹೇಗೆ ಅಂತ ನಾನು ಹೇಳ್ತೀನಿ ನಿಮಗೆ. ಕರ್ನಾಟಕದಲ್ಲಿ ಏನು ಪ್ರಾಬ್ಲಮ್ ಇವ್ರದ್ದು ನೋಡಿ. ಕರ್ನಾಟಕದಲ್ಲಿ ಏನು ಅಂತಂದ್ರೆ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ. ಕರ್ನಾಟಕದಲ್ಲಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಎಲೆಕ್ಷನ್ ನಡೀತು, ವಿಧಾನಸಭೆ ಚುನಾವಣೆ. 2023 ಚುನಾವಣೆ ನಡೀತಾ. ಅವಾಗ ಯಾವ ರೀತಿಯ ಮಾಹೋಲ್ ಕ್ರಿಯೇಟ್ ಆಗಿತ್ತು ಅಂತಂದ್ರೆ, ರಾಜ್ಯ ಕಾಂಗ್ರೆಸ್ಸಿಗೆ ಗೆಲ್ಲಲೇಬೇಕು ಅನ್ನುವ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇತ್ತು. ಹೌದಾ? ಯಾಕೆ ಗೆಲ್ಬೇಕು? ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ರೆ DK ಶಿವಕುಮಾರ್ CM ಆಗ್ತಾರೋ, ಅಥವಾ ಸಿದ್ದರಾಮಯ್ಯನವರು CM ಆಗ್ತಾರೋ, ಅಥವಾ ಒಂದು 10 ಜನ ಮಿನಿಸ್ಟರ್ ಆಗ್ತಾರೋ, ಅಥವಾ ಒಂದು 32 ಜನ ಮಿನಿಸ್ಟರ್ ಆಗ್ತಾರೋ, ಅಥವಾ ಒಂದು 50 ಜನಕ್ಕೆ ಜಂಬೋ ಕ್ಯಾಬಿನೆಟ್ ಸಿಗುತ್ತೋ, ಅಥವಾ ಒಂದು 20 ಜನಕ್ಕೆ ಗೂಟದ ಕಾರ್ ಸಿಗ್ತದೋ, ಅಥವಾ ನಮಗೊಂದು ಅಧಿಕಾರಕ್ಕೆ ಸಿಗ್ತೋ, ಅಥವಾ ನಾವೇನೋ ಬೇರೆ ಇನ್ನೊಂದು ಹುದ್ದೆಯನ್ನು ಪಡ್ಕೊಳ್ತೀವೋ, ಅಥವಾ ನಾವು ರಾಜ್ಯವನ್ನ ಆಳ್ತೀವೋ, ಆ ಆಸೆ ಆಕಾಂಕ್ಷೆಗಳು ಸಹಜವಾಗಿತ್ತಲ್ವಾ? ಹೌದು, ಕಾಂಗ್ರೆಸ್ಗಾಗ್ಲಿ ಬಿಜೆಪಿಗಾಗ್ಲಿ ಇದ್ದೇ ಇರುತ್ತೆ, ಇತ್ತಲ್ವಾ? ಅದಕ್ಕಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನ್ ಪ್ರದರ್ಶಿಸ್ತು? ಸೆನ್ಸ್ ಆಫ್ ಓನರ್ಶಿಪ್. ಅಂದ್ರೇನು? ಒಂದು ರೆಸ್ಪಾನ್ಸಿಬಿಲಿಟಿ, ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು, ಹೋರಾಟ ಮಾಡ್ತು,
ಪಾದಯಾತ್ರೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸ್ತು. ಹೌದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶದಲ್ಲಿ ಪಾಲ್ಗೊಂಡ್ರು, ಇಬ್ರು ಅಪ್ಕೊಂಡ್ರು. ನೀವು ಹೇಳಿದಾಗೆ ಮೇಕೆದಾಟು ಹೋರಾಟವನ್ನ ಮಾಡಿದ್ರು, ಬೇರೆ ಬೇರೆ ಸಮಾವೇಶಗಳನ್ನ ಒಟ್ಟೊಟ್ಟಾಗಿ ಮಾಡಿದ್ರು. ಇನ್ನೇನ್ ಚುನಾವಣೆಗೆ 2 ದಿನ ಬಾಕಿ ಇದೆ ಅನ್ನುವಾಗ ನಮ್ಮಲ್ಲಿ ಯಾವ ಡಿಫರೆನ್ಸಸ್ ಇಲ್ಲ ಅನ್ನೋ ರೀತಿಯಾದಿಯಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಇಂಟರ್ವ್ಯೂ ಮಾಡಿದ್ರು. ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡಿದ್ರು, ಒಂದ್ ಫೋಟೋ ಶೂಟ್ ಮಾಡಿದ್ರು. ನಿಮ್ ಕೈ ಹೆಂಗಿದೆ ಇವಾಗ ನೋವು ಸಿದ್ದರಾಮಯ್ಯಜಿ ಅಂತ ಇದೇ ಡಿ ಕೆ ಶಿವಕುಮಾರ್ ಕೇಳಿದ್ರು. ಯಾಕೆ ಕೇಳಿದ್ರು? ಜನಕ್ಕೆ ಗೊತ್ತಾಗಬೇಕು ನಾವು ಜೊತೆಗಿದ್ದೀವಿ, ಚುನಾವಣೆ ಗೆಲ್ಬೇಕು. ಸೆನ್ಸ್ ಆಫ್ ಓನರ್ಶಿಪ್, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಇದನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಇದು 100 ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಇನ್ನೊಂದು ನಿಮಿಷದಲ್ಲಿ ಗೊತ್ತಾಗುತ್ತೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಸೆನ್ಸ್ ಆಫ್ ಓನರ್ಶಿಪ್. ಗೆದ್ರೆ ಇಲ್ಲಿ ಏನೋ ಸಿಗತ್ತೆ ಸ್ಥಾನ, ಗೆದ್ರೆ ಇಲ್ಲಿ ಸಿಎಂ ಆಗ್ತಾರೆ, ಗೆದ್ರೆ ಇಲ್ಲಿ ಏನೋ ಆಗ್ತಾರೆ, ಗೆದ್ರೆ ಇಲ್ಲಿ ಹೋಮ್ ಮಿನಿಸ್ಟರ್ ಆಗ್ತಾರೆ, ಗೆದ್ರೆ ಇಲ್ಲಿ ಕಾನೂನು ಸಚಿವರಾಗ್ತಾರೆ, ಗೆದ್ರೆ ಇಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ, ಗೆದ್ರೆ ಇಲ್ಲಿ ಸಾರಿಗೆ ಸಚಿವರಾಗ್ತಾರೆ, ಗೆದ್ರೆ ಇಲ್ಲಿ ಮುಜರಾ ಇಲಾಖೆ ನೋಡ್ಕೊಳ್ತಾರೆ, ಗೆದ್ರೆ ಇಲ್ಲಿ PWD ನೋಡ್ಕೊಳ್ತಾರೆ, ಗೆದ್ರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನೋಡ್ಕೊಳ್ತಾರೆ, ಗೆದ್ರೆ ಇಲ್ಲಿ ಇನ್ನೊಂದು ಯಾವುದೋ ಇಲಾಖೆ ನೋಡ್ಕೊಳ್ತಾರೆ. ಯಾರಿಗಿತ್ತು ಸೆನ್ಸ್ ಆಫ್ ಓನರ್ಶಿಪ್? ಕಾಂಗ್ರೆಸ್ ಗಿತ್ತು. ಬಿಜೆಪಿಗೆ ಅಷ್ಟೋ ಲೋಟಾಗಿತ್ತು. ಆಯ್ತಾ? ಬಿಜೆಪಿಗೆ ಸಾಕಾಗೋಗಿತ್ತು, ಅವ್ರ ವಿರುದ್ಧ 40% ಬಂದಿತ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನುವ ನರೇಟಿವ್ ಸೃಷ್ಟಿ ಮಾಡಿ ಆಗಿತ್ತು ಕಾಂಗ್ರೆಸ್. ಸೊ ದೇರ್ ವಾಸ್ ಸೆನ್ಸ್ ಆಫ್ ಓನರ್ಶಿಪ್. ಇನ್ನೂ ಸರಳ ಪದಗಳಲ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾಳೆ ನಿಮ್ಗೆ ಹೇಳ್ತಾರೆ, ವಾಸುದೇವ್ ನೀವು ನಾಳೆ IAS ಎಕ್ಸಾಮಿನೇಷನ್ ನಲ್ಲಿ ಇಡೀ ದೇಶಕ್ಕೆ ಅತ್ಯುನ್ನತವಾದಂಥ ರ್ಯಾಂಕ್ ಅನ್ನು ತೆಗೆದುಕೊಂಡು ಬಂದ್ರೆ ನಿಮಗೆ ಒಂದು ಏರ್ ಬಸ್ ಕೊಡಿಸ್ತೀವಿ, ನಿಮಗೊಂದು ಫ್ಲೈಟ್ ಕೊಡಿಸ್ತೀವಿ ಅಂತ ನಿಮ್ಮ ತಂದೆ ಹೇಳ್ತಾರೆ. ಸುಮ್ಮನೆ ಅವಾಗ ನೀವೇನ್ ಮಾಡ್ತೀರಿ? ಕಷ್ಟಪಟ್ಟು ಕಣ್ಣಿಗಣ್ಣೆ ಬಿಟ್ಕೊಂಡು ಓದ್ತೀರಿ. ಅಥವಾ ನೀವು 10ನೇ ಕ್ಲಾಸಲ್ಲಿ ನಿಮ್ಮ ತಂದೆ ಹೇಳಿರ್ತಾರೆ ನಿಮ್ಗೆ, ವಾಸುದೇವ್ 90% ತಗೊಂಡ್ಬರ್ಬೇಕು, 90% ತಗೊಂಡ್ಬಂದ್ರೆ ನಿಮ್ಗೊಂದು ಸೈಕಲ್ ಕೊಡಿಸ್ತೀನಿ. ಅವಾಗ ಏನ್ ಮಾಡ್ತೀರಿ ನೀವು? ಕಷ್ಟಪಟ್ಟು ರಾತ್ರಿ ಎಲ್ಲ ಓದಿ ನನಗೇನೋ ಸಿಗುತ್ತೆ, ನಾನೊಂದು ಸೈಕಲ್ ತಗೊಳ್ತೀನಿ, ನನಗೊಂದು ಅಧಿಕಾರ ಸಿಗುತ್ತೆ, ನಾನು ಸೈಕಲ್ ಚಲಾಯಿಸ್ತೀನಿ, ಸ್ಕೂಲ್ ಕಾಲೇಜ್ ತಗೊಂಡೋಗ್ತೀನಿ. ಅದು ಕರ್ನಾಟಕ ಕಾಂಗ್ರೆಸ್ ಗಿತ್ತು. ಬಟ್ ಲೋಕಸಭೆಯಲ್ಲಿ ಸೆನ್ಸ್ ಆಫ್ ಓನರ್ಶಿಪ್ ಇಲ್ವಲ್ಲ ಯಾರಿಗೂನು. ಲೋಕಸಭೆಯಲ್ಲಿ 28ರಲ್ಲಿ 1 ಗೆದ್ರು 2 ಗೆದ್ರು ರಾಜ್ಯ ಕಾಂಗ್ರೆಸ್ಗೆ ಏನು ಆಗ್ಬೇಕಾಗಿಲ್ಲಲ್ಲ. ಏನಾದ್ರೂ ಆಗ್ಬೇಕಾ? ಇಲ್ಲ. 3 ಗೆದ್ರು ಏನಾದ್ರೂ ಆಗ್ಬೇಕಾ? ಅಥವಾ ಒಂದೇ ಒಂದು ಗೆಲ್ದೇ ಇದ್ರು ಏನಾದ್ರೂ ಆಗ್ಬೇಕಾ? ನಮಗೆ ದಕ್ಕಿದೆ ಅಷ್ಟೇ. ಇವ್ರಿಗೆ ದಕ್ಕಾಯ್ತಲ್ಲ. ಏನಾಗ್ಬೋದು ಹಬ್ಬ ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಮುಂದುವರಿಬಹುದು, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗದಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಆಗದಿರಬಹುದು. ರಾಜ್ಯ ಕಾಂಗ್ರೆಸ್ಗೆ ಏನು ಲಾಸ್ ಇಲ್ವಲ್ಲ, ಅವ್ರ ಗ್ಯಾರಂಟಿ ಇಲ್ಲಿ ನಡೆಯತ್ತಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ವಲ್ಲ. ದೇರ್ ಇಸ್ ನೋ ಸೆನ್ಸ್ ಆಫ್ ಓನರ್ಶಿಪ್ ಅಟ್ ಆಲ್. ಯಾಕೆ ಹೋರಾಟ ಮಾಡ್ತಾರೆ? ಮಾತಾಡ್ಕೊಂಬರ್ಬೋದಲ್ಲೇ ನಾವು 28ಕ್ಕೆ 29 ಗೆಲ್ತೀವಿ ಅಂತ ಹೇಳ್ಕೊಂಬರ್ಬೋದು. ಬಿಜೆಪಿ 28ಕ್ಕೆ 39 ಗೆಲ್ತೀವಿ ಅಂತ ಬಿಜೆಪಿ ಹೇಳ್ಕೊಂಬರ್ಬೋದು. ಬಟ್ ಸೆನ್ಸ್ ಆಫ್ ಓನರ್ಶಿಪ್ ಇಸ್ ಲ್ಯಾಕಿಂಗ್ ವಿತ್ ಕಾಂಗ್ರೆಸ್. ಅದಕ್ಕೆ ಎಡವಟ್ಟುಗಳು. ಮತ್ತೊಂದು ಕಡೆ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದಾಗ 2014ನಲ್ಲಿ ಏನಾಯ್ತು? 2014ನಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಏನಾಗಿತ್ತು? 2 ಸಲ UPA ಸರ್ಕಾರ ಅಧಿಕಾರದಲ್ಲಿತ್ತು. ಅವಾಗ ಈ UPA ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಏನ್ ಅನ್ಕೊಳ್ತು, ಅಥವಾ ಅಲಯನ್ಸ್ ಏನ್ ಅನ್ಕೊಳ್ತು, ಹಿಂಗಿದ್ರು ಬಿಜೆಪಿ ಅವ್ರಿಗೆ ಗೆಲ್ಲಲ್ಲ, ನಾವು 10 ವರ್ಷಗಳ ಕಾಲ ಆಡಳಿತ ನಡೆಸಿದ್ದೀವಿ, ಒಂದು ಆಂಟಿ ಇನ್ಕಂಬೆನ್ಸಿ ಇದೆ, ಅವ್ರಿಗೊಂದು ಸ್ವಲ್ಪ ಈ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬಂದ್ಬಿಡ್ಬೋದು, ಅವ್ರಿಗೇನ್ ತುಂಬಾ ಜನ NDA ಕೈ ಹಿಡಿಲಿಕ್ಕಿಲ್ಲ, ಅವ್ರಿಗೇನ್ ಥಂಪಿಂಗ್ ಮೆಜಾರಿಟಿ ಬರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತು. ಬಹುಶಃ ಒಂದು ಅಡ್ವೈಸ್ ಯಾರೋ ಕೊಟ್ರು ಅಂತ ಅನ್ಸುತ್ತೆ. ಅವಾಗ 2014ನಲ್ಲಿ ಮೋದಿ ಅವರ ನಾಗಾಲೋಟದ ಮುಂದೆ ಕಾಂಗ್ರೆಸ್ ಒಂದು ಸ್ವಲ್ಪ ಮಂಕಾಯ್ತು. ಬಟ್ ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಗೆಲುವನ್ನು ಪಡ್ಕೊಂಡ್ಬಿಡ್ತು. 2019ನಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ NDA ಗವರ್ಮೆಂಟ್ ನ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನೋ ತರದಲ್ಲಿ ಇತ್ತು. ಬಟ್ ಅದು ಬೇರೆ ಬೇರೆ ಕಾರಣಗಳಿಗೆ ಬದಲಾಯಿತು, ಮತ್ತೆ ಮೋದಿ ಅವರ ಸರ್ಕಾರ ಬಂತು. ಈಗ 2023ಲಿ ನೋಬಡಿ ವಾಂಟ್ಸ್ ಟು ಟೇಕ್ ಓನರ್ಶಿಪ್. IND ಅಲಯನ್ಸ್ಗೆ ಬರೋಣ. ನ್ಯಾಷನಲ್ ಕಾನ್ಫರೆನ್ಸ್ ಹೋಯ್ತು, ಉದ್ಧವ್ ಠಾಕ್ರೆ ಹೋದ್ರು, TMC ಹೋಯ್ತು, ಕಮ್ಯುನಿಸ್ಟ್ ಹೋಯ್ತು, ಸಮಾಜವಾದಿ ಹೋಯ್ತು, ಲೆಫ್ಟಿಸ್ಟ್ ಪಾರ್ಟಿಗಳು ಹೋದ್ರು. ಇನ್ನು ಯಾರು ಉಳ್ಕೊಂಡಿದ್ದಾರೆ? ಇನ್ನು ಕಾಂಗ್ರೆಸ್ನಲ್ಲಿ ಯಾರ ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಹೋಯ್ತು. ಇನ್ನು ಯಾರು ಸೆನ್ಸ್ ಆಫ್ ಓನರ್ಶಿಪ್ ತಗೊಳ್ತಾರೆ? ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ಯಾರು ತಗೊಳ್ತಾರೆ?
ಕರ್ನಾಟಕಕ್ಕೆ ಬನ್ನಿ, ಕರ್ನಾಟಕದಲ್ಲಿ ಯಾವ ಪಾರ್ಟಿ ಜೊತೆಗೆ ಅಲಯನ್ಸ್ ಮಾಡ್ಕೊಳಕ್ಕೆ ಸಾಧ್ಯ? ಕಾಂಗ್ರೆಸ್ಸು ಏನು ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಅಲಯನ್ಸ್ ಮಾಡ್ಕೊಳಕ್ಕೆ ಸಾಧ್ಯನಾ? ಗೆದ್ಬಿಟ್ಟು ಆಮ್ ಆದ್ಮಿ ಜೊತೆಗೆ ಅಲಯನ್ಸ್ ಮಾಡ್ಕೊಂಡು 25 ಸೀಟ್ ಗೆಲ್ಲಕ್ಕೆ ಸಾಧ್ಯನಾ? ಅಥವಾ ಇನ್ನೊಂದು ಯಾವುದೋ ಪಾರ್ಟಿ ABCD ಅನ್ನೋ ಪಾರ್ಟಿ ಏನಾದರೂ ಇಲ್ಲಿ ಇದೆಯಾ ಅಲಯನ್ಸ್ ಮಾಡ್ಕೊಳ್ಳೋದಕ್ಕೆ? ಇಲ್ಲ, ಅಲಯನ್ಸೇ ಇಲ್ವಲ್ಲ. ದೇರ್ ಇಸ್ ಓನ್ಲಿ ಒನ್ ಕಾಂಗ್ರೆಸ್ ಇನ್ ಕರ್ನಾಟಕ ಹೌದು, ಅಂಡ್ ದೇರ್ ಇಸ್ ಓನ್ಲಿ ಒನ್ BJP ಇನ್ ಕರ್ನಾಟಕ. ಇಲ್ಲಿ NDA ಇಲ್ವಲ್ಲ. ಅಥವಾ NDA ಭಾಗವಾಗಿ JDS ಇರ್ಬೋದೇನೋ, ಒಂದಿದೆ ಅಷ್ಟೇ, ಅದಿರ್ಬೋದೇನೋ. ಅದು NDA ಭಾಗನೋ ಇಲ್ವೋ ನಂಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಅವರು ಗೊತ್ತಾಯ್ತಾ? ಹಾಗಾಗಿ ವೆನ್ ದೇರ್ ಇಸ್ ನೋ ಸೆನ್ಸ್ ಆಫ್ ಓನರ್ಶಿಪ್ ಈ ಥರದ ಮಾತುಗಳು ಬರ್ತವೆ. ನಿತೀಶ್ ಕುಮಾರ್ ಅವರು, ಹೌದು, ನಿತೀಶ್ ಕುಮಾರ್ ಬಹಳ ದೊಡ್ಡ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರನ್ನ ಹೊಗಳಿಬಿಟ್ರು. ನೀವು ಕರ್ಪೂರಿ ಠಾಕೂರ್ ಅವರಿಗೆ ಗೌರವ ಕೊಟ್ಟಿದ್ದು ನಮಗೆ ಬಹಳ ಖುಷಿ ಆಯಿತು ಅಂತಂದ್ರು. ಹೌದು. ಸೊ ಹೀಗಿರುವಾಗ ಯಾವುದೇ ವಿಷಯವನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಪ್ರಾಬಬಲಿ ಕಾಂಗ್ರೆಸ್ಗೆ ಗೊತ್ತಾಗ್ತಾ ಇಲ್ಲ. PDP ಆಕ್ರೋಶ ವ್ಯಕ್ತಪಡಿಸ್ತು. ಅಲ್ಲ ಸರ್, ತೆಲಂಗಾಣದಲ್ಲಾಯ್ತು, ಕರ್ನಾಟಕದಲ್ಲಾಯ್ತು, ಹಿಮಾಚಲದಲ್ಲಾಯ್ತು, ದೇಶದಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಆಯಾ ರಾಜ್ಯಗಳಲ್ಲಿ ಮಾಡಿದೆ, ಸಾಧಿಸಿ ತೋರಿಸಿದೆ. ದ ಪ್ರಾಬ್ಲಮ್ ಈಸ್, ನಾನು ಹೇಳದ್ನಲ್ಲ, ವೆನ್ ದೆರ್ ಇಸ್ ನೋ ಕ್ಲಾರಿಟಿ ಇನ್ ಥಾಟ್ಸ್, ವೆನ್ ದೆರ್ ಇಸ್ ನೋ ಕ್ಲಾರಿಟಿ ಇನ್ ದೇರ್ ಓನರ್ಶಿಪ್, ಅಂಡ್ ವೆನ್ ದೆರ್ ಇಸ್ ನೋ ಪ್ಯೂರಿಟಿ ಇನ್ ದೇರ್ ಕ್ಲಾರಿಟಿ, ಹಿಂಗೆ ಸಮಸ್ಯೆ ಆಗುತ್ತೆ. ಅವ್ರಿಗೆ ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಈಗ ಫಾರ್ ಎಕ್ಸಾಂಪಲ್ ವಾಸುದೇವ್, ನಿಮ್ಮದೇ ಎಕ್ಸಾಂಪಲ್ ಕೊಡ್ತೀನಿ. ನೀವು ನಾಳೆ ಒಂದು ರನ್ನಿಂಗ್ ರೇಸ್ ಗೆಲ್ಲಬೇಕಪ್ಪ, ನೀವೇನು ಮಾಡಬೇಕು? ಬೇಡಪ್ಪ, ನೀವು ಒಂದು ಬಲಿಷ್ಠವಾದಂಥ ಕ್ರಿಕೆಟ್ ತಂಡವನ್ನು ಕಟ್ಬಿಟ್ಟು ನೀವು ಮತ್ತು ಇನ್ನೊಂದು ಮಾಧ್ಯಮ ತಂಡದ ಎದುರುಗಡೆ ನೀವು ಕ್ರಿಕೆಟ್ ಆಡಬೇಕು. ಹೌದು, ಆಯಿತಾ? ಇನ್ನೊಂದು ಮಾಧ್ಯಮ ತಂಡನೂ ಭಾಳ ಬಲಿಷ್ಠವಾಗಿದೆ ಅಂದ್ಕೊಳ್ಳಿ. ನೀವು ಏನು ಮಾಡ್ತೀರಿ? ಫಸ್ಟ್ ಕ್ರಿಕೆಟ್ ಅಂದ್ರೆ ಏನು ಅಂತ ನಾನು ತಿಳ್ಕೋಬೇಕು. ಅದಾದಮೇಲೆ ಟೀಮ್ ಕಟ್ತೀರಿ. ತಂಡ ಕಟ್ಟಿದ ಮೇಲೆ ಬಲಿಷ್ಠರು ಯಾರು, ಯಾರು ಏನಿದ್ದಾರೆ, ಯಾರ್ಯಾರ ರೆಸ್ಪಾನ್ಸಿಬಿಲಿಟಿ ಏನು, ಕ್ಯಾಪ್ಟನ್ ಯಾರಾಗಿರ್ಬೇಕು, ವಿಕೆಟ್ ಕೀಪರ್ ಯಾರಾಗಿರ್ಬೇಕು, ಬೌಲರ್ ಯಾರಾಗಿರ್ಬೇಕು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ತೀರಿ. ಹಾಗಿದ್ದಾಗ ಮಾತ್ರ ಎದುರಾಳಿ ತಂಡವನ್ನ ನೀವು ಒಂದು ಸ್ವಲ್ಪ ಅಟ್ಲೀಸ್ಟ್ ಆಟದಲ್ಲಿ ಒಂದು ಅಚೀವಬಲ್ ಟಾರ್ಗೆಟ್ ಕೊಡೋಕ್ಕಾದ್ರೂ ಸಾಧ್ಯ, ಅಥವಾ ಅವ್ರು ಟಾರ್ಗೆಟ್ ಕೊಟ್ಟಿದ್ರೆ ನೀವು ಒಂದು 10% ರೀಚ್ ಆಗೋದಕ್ಕಾದ್ರೂ ಸಾಧ್ಯ. ಅದು ಬಿಟ್ಬಿಟ್ಟು ನಾವು ಚಿಕ್ಕವರಿದ್ದಾಗ ಬ್ಯಾಟ್ ನಂದು, ನಾನು ಫಸ್ಟ್ ಆಡ್ಬೇಕು, ಔಟ್ ಆಗಿಲ್ಲ ನಾನು, ನಾನು ಔಟ್ ಆಗಿಲ್ಲ, ನಂದೇ ಇದು ಗ್ರೇಸ್ ಬಾಲ್, ಇದು ರಿಯಲ್ಸ್ ಇಲ್ಲ, ಇದು ಬಾಲ್ ನಾನು ಅಪ್ಪ ಕೊಡ್ತಿದ್ದೆ, ಬಾಲ್ ಇದು, ನಾನು ಔಟ್ ಆಗಲ್ಲ ಅಂದ್ಬಿಟ್ಟು ಎಡಪಕ್ಷಗಳ ಜೊತೆಗೆ ಅಥವಾ ಅವರ ಮಿತ್ರ ಪಕ್ಷಗಳ ಜೊತೆಗೆ ಇವ್ರು ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ಹೌದೇನಪ್ಪ ಬ್ಯಾಟ್ ನಿಂದೇನಪ್ಪ, ಬಾಲ್ ನಿಂದೇನಪ್ಪ, ನಾವು ಆಟ ಆಡೋಕ್ಕೆ ಬರಲ್ಲ ಬಿಡಪ್ಪ ಅಂದ್ಬಿಡ್ತಾರೆ. ಅವಾಗ ನೀವೊಬ್ಬರೇ ಆಟ ಆಡ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದಿ ಪ್ರಾಬ್ಲಮ್ ವಿತ್ ಕಾಂಗ್ರೆಸ್. ಸೊ ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಸೌತ್ ಇಂಡಿಯಾ ತಗೊಂಡಾಗ ದೇ ಹ್ಯಾವ್ ಲಾಸ್ಟ್ ಕನ್ಸಿಡರಬಲ್ ಓನರ್ಶಿಪ್ ವಿತ್ ದೇರ್ ಅಲೈಡ್ ಪಾರ್ಟೀಸ್. ಹೌದು, ಕೇರಳದಲ್ಲಿ LDF ಬಿಟ್ಟರೆ ಬೇರೆ ಯಾರು ಸಪೋರ್ಟ್ ಇಲ್ಲ, ತಮಿಳುನಾಡಲ್ಲಿ ಅವರಿಗೆ ಸಪೋರ್ಟ್ ಸರಿಯಾಗಿಲ್ಲ, ವೆಸ್ಟ್ ಬೆಂಗಾಲ್ ಬರೋ ವಿಷಯಕ್ಕಾದ್ರೆ ಅವರಿಗೆ ಸಪೋರ್ಟ್ ಇಲ್ಲ, ಉತ್ತರ ಪ್ರದೇಶದಲ್ಲಿ ಅವರಿಗೆ 1 ಸೀಟ್ ಇದೆ, ಅವರಿಗೆ ಸಪೋರ್ಟ್ ಇಲ್ಲ. ಓಕೆ, ಗೋವಾದಲ್ಲಿರೋದು ಕೆಲವು ಸೀಟ್ಗಳು ಅವರಿಗೆ ಏನು ಅವಶ್ಯಕತೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಮಣಿಪುರದಲ್ಲಿ ಅವರಿಗೆ ಯಾವ ಹಂತದಲ್ಲೂ ಕೂಡ ಇಲ್ಲ. ಆಯ್ತಾ? ನಾರ್ತ್ ಈಸ್ಟ್ ಅಲ್ಲಿ ಏನು ಇಲ್ವೇ ಇಲ್ಲ ಅವರಿಗೆ. ಆಯ್ತಾ? ಒಡಿಶಾದಲ್ಲಿ ಅವರಿಗೆ ಏನು ಇಲ್ವೇ ಇಲ್ಲ, ಇದ್ದಿದ್ದು ಕಳ್ಕೊಂಡ್ರು. ಒಡಿಶಾದಲ್ಲಿ, ಬಿಹಾರದಲ್ಲಿ ಇದ್ದಿದ್ದು ಕಳ್ಕೊಂಡ್ರು ಅವರಿಗೆ. ಅಂದ್ರೆ ಅವ್ರ ಟೀಮ್ ಮೇಟ್ಸ್ ಇದಾರಲ್ಲ, ಅವರ ಟೀಮ್ ಮೇಟ್ಸ್ ಯಾರೊಬ್ಬರಿಗೆ 6 ಹೊಡಿಯೋಕ್ಕೆ ಅನುಭವ ಇರುತ್ತೆ, ಯಾರೊಬ್ರು ಸ್ಮ್ಯಾಶಿಂಗ್ ಬ್ಯಾಟ್ಸ್ಮನ್ ಇರ್ತಾರೆ, ಯಾರೊಬ್ರು ಒಳ್ಳೆ ಬೌಲರ್ ಇರ್ತಾರೆ, ಯಾರೊಬ್ರು ಒಳ್ಳೆ ಇನ್ ಸ್ವಿಂಗರ್ ಆಗ್ತಾರೆ, ಯಾರೊಬ್ರು ಒಳ್ಳೆ ಯಾರ್ಕರ್ ಹಾಕ್ತಾರೆ, ಯಾರೊಬ್ರು ಔಟ್ ಸ್ವಿಂಗರ್ ಆಗ್ತಾರೆ, ಯಾರೊಬ್ರು ದೂಸರಾ ಬಿಡ್ತಾರೆ. ಅವ್ರನ್ನೆಲ್ಲ ಕಳ್ಕೊಂಬಿಟ್ಟು ನಾನೇ ಏಕಮೇವ ದ್ವಿತೀಯ ಆಗಬೇಕು ಅಂತಂದ್ರೆ ನೋಬಡಿ ವಿಲ್ ಲಿಸನ್ ಟು ಯು. ಇಫ್ ಯು ಡೋಂಟ್ ಗೋ ವಿತ್ ದ ಟೀಮ್, ನೋಬಡಿ ವಿಲ್ ಲಿಸನ್ ಟು ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.